ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಡಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಮ್ದೇ ಈಗ ನೋಡ್ತಾ ಇರೋದು BC ಇಲ್ಲಿ ಉಚ್ಚಮನ್ ಜಾತ್ರೆ. ನೋಡ್ಬೋದು ಒಳ್ಳೊಳ್ಳೆ ಎತ್ತುಗಳಿದಾವೆ. ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ತುಂಬಾ ಒಳ್ಳೆ ಎತ್ತುಗಳು ಇವು, ಟಾಪ್ ಕ್ವಾಲಿಟಿ ಇದಾವೆ. ಸರ್, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ. ಸರ್, ನಮ್ಮೂರು ಹಳೆ ಕೆಂಪೇನಹಳ್ಳಿ, ಈ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಸರ್, ನಿಮ್ಮ ಎತ್ತುಗಳು ಏನಲ್ಲಾಗವೆ? ಸರ್, ನಮ್ಮ ಎತ್ತು ಕಡೆಯಲ್ಲು. ಸರ್, ಏನು ಬೆಲೆ? ಸರ್, 16 ಲಕ್ಷ. 16.5 ಲಕ್ಷ. ಅಂದರೆ ತುಂಬ ಒಳ್ಳೆ ಟಾಪ್ ಕ್ವಾಲಿಟಿ ಇದಾವೆ. ಹೌದು ಸರ್. ಸರ್, ಇವಕ್ಕೆ ಮೇವು ತಿಂಡಿ ಎಲ್ಲ ಏನು ಕೊಡ್ತೀರಾ? ಸರ್, ಮೇವು ಅಂದ್ರೆ ಒಣಲ್ ಬಿಟ್ರೆ ಇನ್ನು ಬೇರೆ ಹಸಿ ಮೇವು ಏನು ಕೊಡಲ್ಲ ಇವಕ್ಕೆ ನಾವು. ಒಣಲ್ ಮಾತ್ರ. ಒಣಲ್ಲು. ತಿಂಡಿಗೆ ಬಂದ್ರೆ ತಿಂಡಿಗೆ ಬಂದ್ರೆ ಎಲೆ ಬೂಸ, ರವೆ ಬೂಸ, ಜೋಳದ ನುಚ್ಚು, ರವೆ ಗಂಜಿ, ಬೆಣ್ಣೆ ಮತ್ತೆ ಮೊಟ್ಟೆ ಕೊಡ್ತೀವಿ. ಸರ್, ಇವು ಕೆಲಸ ಎಲ್ಲ ಮಾಡ್ತವೆ? ಕೆಲಸ ಮಾಡ್ತಾ ಸರ್, ನಾವು ಮಾಡಲ್ಲ ಸರ್. ನೀವೇನು ಕೆಲಸ ಮಾಡಲ್ಲ ಸರ್. ಅಂದರೆ ಮಾಡ್ಬೋದು ಅಂದರೆ ಮಾಡ್ಬೋದು, ನಾವು ಕೆಲಸ ಮಾಡಲ್ಲ ಸರ್. ಅದನ್ನ ಅಂದರೆ ಶೋಕಿಗೆ ಸಾಕಿದ್ರೆ? ಹೌದು ಸರ್. ಸರ್, ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ? ಈ ಸಲ ಮಾಡ್ರೆ ಸರ್, ನಾವು ಜಾತ್ರೆ ಸುತ್ತೂರು ಮಾಡೋದು, ಸುತ್ತೂರು, ಬೇಬಿ ಮತ್ತೆ ಸಿಹಳ್ಳಿ. ಸೊ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಮಾಡಿದ್ವಿ ಸರ್. ಎಲ್ಲ ಕಡೆ ಪ್ರೈಸ್ ಆಗಿದೆ ಸರ್. ಎಲ್ಲ ಕಡೆ ಪ್ರೈಸ್ ಆಗಿದೆ. ಸರ್, ಇಲ್ಲಿ ಸೇಲ್ಗ ಅಥವಾ ಶೋಕಿ ಕಾಂಪಿಟೇಷನ್ಗ? ಇದು ಲಾಸ್ಟ್ ಜಾತ್ರೆ ಸರ್. ಇಲ್ಲಿ ಬಂದ್ರೆ ಕೊಡ್ತೀವಿ. ಇಲ್ಲೇನಾದ್ರು ಸೇಲ್ಗೆ ಬರಲಿಲ್ಲ ಅಂದ್ರೆ ಮನೆ ವರ್ಷ ಪೂರ್ತಿ ಇರುತ್ತೆ ಸರ್. ಅದು ನಮ್ಮ ಸ್ನೇಹಿತರು ಸರ್, ಚಿನ್ಕುಳಿಯವರು ಇರಲ್ಲ. ಎಲ್ಲ ಒಟ್ಟಿಗೆ ಕಟ್ತೀರಾ ಎತ್ಕೊಳ್ಳಿ? ಒಟ್ಟಿಗೆ ಇರ್ತೀವಿ ಸರ್. ಸರ್, ಈ ಎತ್ಕೊಳ್ಗೆ ಅಂದ್ರೆ ಈಗ 16.5 ಲಕ್ಷ ಅಂದ್ರೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಬರುತ್ತೆ? ಮೇಂಟೆನೆನ್ಸ್ ಬರ್ತದೆ ಸರ್. ಮೇಂಟೆನೆನ್ಸ್ ಮಾಡಕ್ ಹೋದ್ರೆ ಎತ್ಸಾಗಲ್ಲ ಸರ್. ಅದನ್ನ ಅಂದ್ರೆ ಒಂದು ನಿಮ್ಗೆ ಖುಷಿ, ನಮ್ ಖುಷಿಗೆ ಇವೆಲ್ಲ ಬಂದ್ಮೇಲೆ ಸರ್, ಅದನ್ನ ನಮ್ಗೇನೋ ಒಂದು ಕ್ರೇಜ್ ಜಾಸ್ತಿ, ಹುಡುಗರಿಗೆಲ್ಲ ಕ್ರೇಜ್ ಜಾಸ್ತಿ. ಎಲ್ಲ ಹುಡುಗರು ಸರ್ ಅದನ್ನ ಮಾಡೋದು. ಸರ್, ಈ ಎತ್ಗಳು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇದಾವೆ? ಇದು 2ನೇ ವರ್ಷ ಶುರು ಸರ್. ಈಗ ಹೋದ ವರ್ಷ ನೀವೈತಿ ಸರ್. ಅದನ್ನ ಹೋದ ವರ್ಷನೂ ಇವೆ ಎಲ್ಲ ಮಾಡಿದ್ದು. ಈ ವರ್ಷ ಚಾಂಪಿಯನ್ ಮಾಡೋದು ಸರ್. ಅದನ್ನ ಈ ಸಲ ಚಾಂಪಿಯನ್ ಆಗಿದೆ. ಹೌದು ಸರ್, ಈಗ ಕಲರ್ ಎಲ್ಲ ಬರ್ಬೇಕು ಅಂದ್ರೆ ಏನ್ ಅದಕ್ಕೆ ಸ್ಪೆಷಲ್ ಕೇರ್ ಏನ್ ಮಾಡ್ತೀರಾ? ನಾವೇ ಸರ್ ರವೆ ಗಂಜಿ ಇವೆಲ್ಲ ಕೊಡ್ತಾವೆಲ್ಲ ಸರ್. ಅದ ಮೊಟ್ಟೆ ಎಲ್ಲ ಕೊಡ್ತಾವೆಲ್ಲ. ನಮ್ಗೆ ಬಣ್ಣ ಎಲ್ಲ ಚೆನ್ನಾಗವೆ. ಯಾವಾಗಲೂ ಬಣ್ಣ ವೆರಿವೇಷನ್ ಆಗಿಲ್ಲ ಇವಾಗ. ಯಾವಾಗ್ಲೂ ಕೆಟ್ಟಿಲ್ಲ ಸರ್. ಅದನ್ನ ತುಂಬಾ ಚೆನ್ನಾಗಿದೆ ಇವಾಗ. ಸರ್, ಈ ಎತ್ಕೊಳ್ ಬಿಟ್ಟು ಇನ್ಯಾವ ಎತ್ಗಳಿದಾವೆ ಅಲ್ಲಿ ಸರ್? ಅದನ್ನ ಎತ್ಕೊಳ್ಳಿಲ್ಲ. ಮಲ್ನಾಡ್ ಗಿಡ್ಡಗಳು ಅಂದ್ರೆ ಎಲ್ಲ ದೇಸಿ ಹಸುಗಳು. ಹೌದು. ನೋಡಿ ಸ್ನೇಹಿತರೆ, ಎತ್ತುಗಳು ನೋಡ್ಬೋದು ಯಾವ ಲೆಂತ್ ಹೈಟ್ ಇದಾವೆ ಅಂತ. ತುಂಬಾ ಒಳ್ಳೆ ಟಾಪ್ ಕ್ವಾಲಿಟಿ ಎತ್ತುಗಳು ನೋಡ್ಬೋದು ಎಷ್ಟು ಹೈಟ್ ಇದಾವೆ ಅಂತ. ಒಳ್ಳೆ ಸೈಜ್ ಇದಾವೆ, ಚಾಂಪಿಯನ್ ಎತ್ತುಗಳು. ಹೌದು, ಎರಡು ಒಂದೇ ಕೂಟ ಇದಾವೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಪಾರಿವಾಳಕ್ಕೆ 1200 ರೂಪಾಯಿ ಜೊತೆ. 1200 ಇಟ್ಕೊಳ್ಳಿ ನಂಗೆ. ಅದು ಅಲ್ಲ, ಸಾಧು ಇದೆ ಒಳ್ಳೆದು. ತುಂಬಾ ಸಾಧು ಇದೆ. ಸ್ವಲ್ಪ ಹೊಸಬ್ರು ಅಂತ ಒಂದ್ 10 ನಿಮಿಷ ಆದ್ರೆ ಒಕ್ಕತ್ತವೆ. ಹೊಸಬ್ರು ಒಳ್ಳೆ ಲೆಂತ್ ಹೈಟ್ ಇದಾವೆ. ತುಂಬಾ ಚೆನ್ನಾಗಿದೆ ಸರ್. ಅದನ್ನ ಸರ್, ಇವು ಈಗ ಸೇಲ್ಗೆ ಅಂದ್ರೆ ಎಷ್ಟು ಬಂದ್ರೆ ಕೊಡ್ತೀರಾ ನೀವು? ಸರ್, ಅವ್ರಿಗೆ ಇಷ್ಟ ಪಟ್ಟು ಬಂದ್ರೆ ದುಡ್ಡನ್ನ ಲೆಕ್ಕ ಅಲ್ಲ. ಇಷ್ಟ ಇದ್ರೆ ಇದು ಲಾಸ್ಟ್ ಜಾತ್ರೆ ನಮ್ದು. ಬಂದ್ರೆ ಕೊಡ್ತೀವಿ, ಬರಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಬರಲ್ಲ ಅಂದ್ರೆ ಮನೇಲಿ ಸಾಕ್ತೀವಿ. ಹೌದು ಸರ್. ಬಟ್ ತುಂಬಾ ಒಳ್ಳೆ ಲೆಂತ್ ಹೈಟ್ ಇದಾವೆ, ಚಾಂಪಿಯನ್ ಎತ್ತುಗಳು. ಎಲ್ಲ ಕಡೆ ಪ್ರೈಸ್ ಮಾಡಿದಾವೆ ಸರ್. ಸರ್, ಇಲ್ಲಿ ಪ್ರೈಸ್ ಮಾಡ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಸರ್ ಈ ಜಾತ್ರೆಯಲ್ಲಿ ಸರ್ ಪ್ರೈಸ್ ಹೆಚ್ಚಾಗಿ ಸರ್ ನಾವು ಬರೋದು ಸೇಳಿ ಉಚ್ಚಮನ ದರ್ಶನ ಮಾಡ್ಕೊಂಡು ಹೋಗೋದು. ಬರೋದು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದು ಸರ್. ಅದನ್ನ ಇಲ್ಲಿ ಪ್ರೈಸ್ ಮಾಡ್ಬೇಕು ಅಂತ ಎಲ್ಲ ಜಾತ್ರೆಗೂ ಮಾಡ್ಬೇಕು ಅಂತ ಹೋಗ್ತೀವಿ. ಇಲ್ಲಿ ಮಾತ್ರ ದರ್ಶನ ಮಾಡ್ಬೇಕು ಅಂತ ಬರ್ತೀವಿ. ಇಲ್ಲಿ ದೇವ್ರ ಸನ್ನಿಧಿಗೆ ಬರ್ಬೇಕು ಸರ್. ಬರ್ತೀವಿ ಲಾಸ್ಟ್ ಜಾತ್ರೆ ಅನ್ಕೊಂಡು ದರ್ಶನ ಮಾಡಾಕ್ತೀವಿ. ಒಳ್ಳೇದ್ ಮಾಡಿ ಸರ್. ಎಲ್ಲ ಸಲ ಪ್ರೈಸ್ ಆಗೈತೆ. ಬಟ್ ಅಂದ್ರೆ ಪ್ರೈಸ್ ಬೇಕೇ ಬೇಕು ಅಂತ ಏನ್ ಬರಲ್ಲ ಸರ್. ತಾಯಿ ಸನ್ನಿಧಿಗೆ ಬರ್ಬೇಕು. ಹೌದು. ಬಟ್ ಬೇರೆ ಕಡೆ ಆದ್ರೆ ಪ್ರೈಸ್ ಮಾಡ್ಲೇಬೇಕು ಸರ್. ಅದನ್ನ ಸತತವಾಗಿ ಮಾಡ್ಲೇಬೇಕು ಅಂತ ಫೈಟ್ ಮಾಡ್ತೀವಿ. ಇಲ್ಲಿಗೇನಿಲ್ಲ, ಎಲ್ಲಾ ಕಡೆ ಆಗಿದೆ ಸರ್. ಎಲ್ಲಾ ಕಡೆ ಅಂದ್ರೆ ಬೇಬಿಲ್ ಆಗಿದೆ ಅಂದ್ರೆ ಅಲ್ಲಿಗೆ ಎಲ್ಲಾ ಕಡೆನೂ ಆಗ್ಲೇಬೇಕು. ಹೌದು ಸರ್. ಅದೊಂಥರ ವರ್ಲ್ಡ್ ಕಪ್ ಇದ್ದಾಗ. ಹೌದು ಸರ್. ಸರ್, ಈ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ? ಜಾತ್ರೆ ಸರ್ ತುಂಬಾ ಒಳ್ಳೆ ಜಾತ್ರೆ ಸರ್. ಅದನ್ನ ನಮ್ಮ ಅಕ್ಕಪಕ್ಕ ಊರು ಸರ್. ಇದು ಅಂದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆಯಾ? ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್. ಅದನ್ನ ಇಲ್ಲಿ ಏನಂದ್ರೆ ಸರ್, ಅದನ್ನ ಜಾತ್ರೆ ವಿಶೇಷವಾಗಿ ಸರ್, ಅದಲ್ಲಿ ಯಾವುದೇ ಕಾರಣಕ್ಕೂ ಸರ್ ಇಲ್ಲಿ ಪೊಲೀಸ್ ಇಲ್ಲ. ಯಾವ ಕಾರಣಕ್ಕೂ ಇಲ್ಲ ಸರ್. ಅದನ್ನ ಊರ ಯಜಮಾನರು ಏನ್ ತೀರ್ಮಾನ ಸರ್, ಅದೇ ತೀರ್ಮಾನ. ಅದೇ ಫೈನಲ್ ಡಿಸಿಷನ್. ಅದನ್ನ ನಮಗೂ ಆಗ್ಬೋದು,
ಇಲ್ಲಿ ಬರುವಂತ ಸಾರ್ವಜನಿಕರು ಹೋಗ್ಬೋದು, ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಒಂದು ತೀರ್ಮಾನ. ಅಂದ್ರೆ ಒಂದು ಪೊಲೀಸ್ ಕೂಡ ಒಂದು ವರ್ಷನೂ ಬಂದಿಲ್ಲ ಇಲ್ಲ ಸರ್ ಅದನ್ನ, ಹೊರಗಡೆ ಎಂಟ್ರಿ ಇಲ್ಲ, ಸೊ ಈಗಲೂ ಕೂಡ ಇದು ಇಲ್ಲಿ ನಡೀತಿದೆ. ನಡೀತಿದೆ ಸರ್ ಅದನ್ನ. ಸೊ ಅದೊಂದು ಖುಷಿ, ಯಾಕೆಂದ್ರೆ ಹಳೇದು ಇನ್ನೂ ಫಾಲೋ ಅದಕ್ಕೋಸ್ಕರ ಸರ್ ನಾವು ಈಗ ಅದಕ್ಕೆ ನಿಮ್ಗೆ ಹೇಳುವಲ್ಲ, ಪ್ರೈಸ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅದನ್ನ. ಜಾತ್ರೆ ಒಳ್ಳೆ ಸನ್ನಿಧಿ, ದೇವ್ರ ಸನ್ನಿಧಿ ಅಂತ ಸರ್ ಅದನ್ನ ನಾವು ಮಾಡ್ತೀವಿ. ತುಂಬಾ ಖುಷಿ ಆಯ್ತು. ಇದೇ ತರ ಮೇಂಟೈನ್ ಮಾಡಿ, ತುಂಬಾ ಒಳ್ಳೆ ಎತ್ತುಗಳು ಇವು. ಹಾ ಸರ್, ಈ ತರ ಎತ್ತುಗಳು ತುಂಬಾ ಕಡಿಮೆ ಇರೋ ಈಗ. ಹೌದು ಸರ್, ಲೆಂತ್, ವೈಟ್, ಕಲರ್ ಆಗ್ಬೋದು, ತುಂಬಾ ಚೆನ್ನಾಗಿದೆ. ಹೌದು. ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋವು ಸಿಹಳ್ಳಿ ಹುಚ್ಚಮ್ಮ ಜಾತ್ರೆ ಇದು. ನೋಡ್ಬೋದು ಇಲ್ಲಿ ಒಳ್ಳೆ ಎತ್ತುಗಳಿದಾವೆ. ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್ ನಿಮ್ಮ ಹೆಸರು? ಕುಮಾರ್ ಅಂತೇಳಿ. ಯಾವ ಊರು? ಇಲ್ಲೇ ಪಕ್ಕ ಬೀಡ್ನಳ್ಳಿ ಅಂತ, ಬೀಡ್ನಳ್ಳಿ. ಬನ್ನೂರ್ ಹತ್ರ ಬೀಡ್ನಳ್ಳಿ. ಸರ್ ನಿಮ್ಮ ಎತ್ತುಗಳು ಏನೆಲ್ಲ ಆಗವೆ? ಇದು ಎರಡರಲ್ಲಿ ಇತ್ತು ತಗೊಂಡಾಗ ಒಂದ್ ತಿಂಗಳಲ್ಲಿ. ಈಗ ಇದು 4 ಕಲ್ಲಿಂದ ಇದು 2 ಇದೆ. ಈಗ ಎರಡಲ್ಲೂ 4 ಇದಾವೆ. 2 4 ಇದೆ. ಸರ್ ಏನ್ ಬೆಲೆ ಆಗವೆ? 2 ಮುಕ್ಕಾಲ್ ಆಗದೆ. 2 ಮುಕ್ಕಾಲು. ಹೇಳ್ಬೇಕು ಅಂದ್ರೆ 4-5 ವಾರ ಅಂತ ಹೇಳ್ಬೋದು. ಹೇಳ್ತಾರೆ 2 ಮುಕ್ಕಾಲು. ಸರ್ ಇವು ಕಾಂಪಿಟೇಷನ್ ಏನಾರು ಮಾಡ್ತೀರಾ? ಹೌದು, ಮಾಡ್ತೀರಾ. ಕೆಲಸ ಮಾಡ್ತೀರಾ? ಕೆಲಸನೂ ಮಾಡ್ತೀರಾ, ಕಾಂಪಿಟೇಷನ್ ಹೋಗ್ತೀರಾ? ಸರ್ ಈ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 14 ವರ್ಷ ಆಯ್ತಣ್ಣ ಈ ಜಾತ್ರೆ. 14 ವರ್ಷದಿಂದ ಮಾಡ್ತಿದ್ದೀರಾ? 14 ವರ್ಷ ಅಂದ್ರೆ ಪ್ರತಿ ವರ್ಷ ಎತ್ತುಗಳು ಇದ್ದೇ ಇರ್ತವೆ? ಇರ್ತದೆ. ಯಾವಾಗ ಎತ್ತುಗಳು ಇಲ್ಲ ಅಂದ್ರೂ ಈ ಜಾತ್ರೆಯಲ್ಲಿ ನಮ್ಗೆ ನಮ್ಮ ಗ್ರಾಮ ದೇವತೆ ಬಸವೇಶ್ವರ ಅಂತಿದೆ ಗ್ರಾಮದಲ್ಲಿ. ಹಬ್ಬದಲ್ಲಿ ಆ ಬಂಡಿಗೆ ಮೊದಲನೇ ಪೂಜೆ ಇದೆ. ಅದರಿಂದ ನಾವು ಪೂಜೆಗೆ ಕಟ್ಟು ತಗೊಂಡು ಮತ್ತೆ ಜಾತ್ರೆಗಳು, ಬನ್ನೂರು ಜಾತ್ರೆ, ನಮ್ಮ ಬೀಡ್ನಳ್ಳಿ ಜಾತ್ರೆ ಆದ್ಮೇಲೆ ಸಿಹಳ್ಳಿ ಜಾತ್ರೆ ಬರ್ತೀರಾ? ಮುಗಿಸ್ಕೊಂಡು ಬಂದೇ ಬರ್ತೀವಿ. ಆಮೇಲೆ ಕೊಡ್ತೀವಿ. ಸರ್ ಇವಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ? ರವೆ ಬೂಸ, ಎಲೆ ಬೂಸ, ಮತ್ತೆ ಸ್ವಲ್ಪ ಅಕ್ಕಿ ಗಂಜಿ ಕೊಡ್ತೀವಿ. ಅಕ್ಕಿ ಗಂಜಿ ಕೊಡ್ತೀರಾ? ಅಕ್ಕಿ ಗಂಜಿ. ಮತ್ತೆ ಮೇವಲ್ಲಿ ಒಣಹುಲ್ಲು ಬಿಟ್ರೆ ಏನು ಕೊಡಲ್ಲ. ಒಣಹುಲ್ಲು ಬಿಟ್ರೆ ಹಾಲು ಕೊಡ್ತೀವಿ. ಹಾಲು. ಸರ್ ಈಗ ಇಲ್ಲಿ ಇದು ಸೇಲ್ ಮಾಡಕ ಅಥವಾ ಕಾಂಪಿಟೇಷನ್ಗೆ? ಅಲ್ಲ, ಈಗ ಕಾಂಪಿಟೇಷನ್ ಇಲ್ಲಿ ಬಂದ್ವಿ, ಕಾಂಪಿಟೇಷನ್ ಬಿಡ್ತೀವಿ. ಬಂದ್ರೆ ಸೇಲು ಮಾಡ್ಬಿಡ್ತೀವಿ. ಸೇಲ್ ಮಾಡ್ತೀರಾ? ಸರ್ ಇವು ಬಿಟ್ಟು ಇನ್ಯಾವ ಎತ್ತುಗಳಿದಾವ? ಇಲ್ಲ, ಒಂದೇ ಪೇರ್. ಒಂದ್ ಪೇರ್ ಎತ್ತಿರ್ತವೆ, ಒಂದ್ ಜೋಡಿ ಎತ್ತಿರ್ತವೆ ಯಾವಾಗ್ಲೂ? ಎತ್ತಿರ್ತವೆ, ಒಂದ್ ಜೋಡಿ ಇರ್ತವೆ.